ಗಾಯ್ಸ್, ನಾವಿವತ್ತು ಜಿಮ್ ಸಿಮ್ಯುಲೇಟರ್ ಆಡ್ತಾಯಿದ್ದೀವಿ. ಈಗ ನಾವು ಇಲ್ಲಿ ಹೋಗ್ಬಿಟ್ಟು ಈ ಬಿಲ್ಡಿಂಗ್ನ ಪರ್ಚೇಸ್ ಮಾಡೋಣ. ಜಿಮ್ನ ಪರ್ಚೇಸ್ ಮಾಡಿದ್ದೀವಿ. ಈಗ ಗೇಮರ್ ವರ್ಸ್ ಜಿಮ್ ಅಂತ ಹೇಳೋಣ, ಎಲ್ಲ ಕ್ಯಾಪಿಟಲಲ್ಲಿ. ಗೇಮರ್ ವರ್ಸ್ GYM ಜಿಮ್. ಓಕೆ, ಲೋಗೋ ಇಷ್ಟೇನಾ? ಇದಿರಲಿ, ಇದು ರೆಡ್ಡಲ್ಲಿರಲಿ. ವೈಟ್ ಬೇಡ, ರೆಡ್ಡೇ ಇರಲಿ. ಲೋಡಿಂಗ್ ಆಗ್ತಾಯಿದೆ. ಬಂದೀವಿ. ಈಗ ನಮ್ಮ ಶಾಪ್ನ ಕ್ಲೀನ್ ಮಾಡಬೇಕಂತೆ. ಕ್ಲೀನ್ ಮಾಡಿಬಿಡೋಣ. ಎತ್ಕಪ್ಪ, ಫಸ್ಟು ಗಾರ್ಬೇಜ್ನೆಲ್ಲ ಎತ್ಕೊಬಿಡೋಣ. ಆಮೇಲೆ ಆ ಕವರ್ಸ್ಗಳಿದೆಯಲ್ಲ ಅದನ್ನ ಎತ್ತೇಳೋಣ. ಇದು ಮೊದಲು ಜಿಮ್ಮೆ ಎತ್ತಿದ್ದೆ, ಏನು ಅಂತ ಗೊತ್ತಿಲ್ಲ. ಯಾವುದೋ ಬೇರೆ ಅಲ್ಲ, ಜಿಮ್ಗೆ ಯಾರು ಇಷ್ಟೊಂದು ಕಷ್ಟ ಮಾಡ್ಬಿಟ್ಟು ಹೋಗ್ತಾರ ಗೊತ್ತಿಲ್ಲ ಅಪ್ಪ. ಜಿಮ್ಗೂ ಇಷ್ಟೊಂದು ಕಸ. ಸೈಡಲ್ಲಿ ನಮಗೆ ಟಾಸ್ಕ್ಗಳೆಲ್ಲ ಕೊಟ್ಟವ್ರೆ, ಏನೇನು ಮಾಡಬೇಕು ಅಂತ. ಈಗ ನಾವು ಟ್ರ್ಯಾಶ್ನೆಲ್ಲ ತೆಗಿತಾ ಇದ್ದೀವಿ. ಟ್ರ್ಯಾಶ್ನೆಲ್ಲ ತೆಗಿತಾ ಇದ್ದೀವಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಇದನ್ನೆಲ್ಲ ಫುಲ್ಲು ಜಾಸ್ತಿನೂ ಮಾಡೋಣ. ಈ ಎಪಿಸೋಡಲ್ಲಿ ಮಾಡ್ತೀನಿ ನಾನು. ನೀವೆಲ್ಲ ಕಾಮೆಂಟಲ್ಲಿ ಹೇಳಿ ನೆಕ್ಸ್ಟ್ ಯಾವ ಗೇಮ್ ಮಾಡಬೇಕು ಅಂತ. ಚೆನ್ನಾಗಿರೋ ಗೇಮ್ ನಾನು ನೆಕ್ಸ್ಟು ಒಂದು ವಾಟರ್ ಪಾರ್ಕ್ ಸಿಮ್ಯುಲೇಟರ್ ಅಂತ ಇದೆಯಲ್ಲ, ಅದನ್ನ ಆಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಡಬೇಕಂದ್ರೆ ಓಕೆ ಅಂತ ಕಮೆಂಟ್ ಮಾಡಿ. ನಂದು XP ಇನ್ನೂ ಬರೀ 30 ಅಷ್ಟೇ ಇದೆ. ಈಗ ಹಾಕೋಣ. ಓಕೆ, ಈಗ ನಾವು ವಿಂಡೋಯಿಂದ ಕವರ್ಗಳನ್ನ ತೆಗಿಬೇಕಂತೆ. ತೆಗಿಯಪ್ಪ, ಹಾರ್ಕೊಟ್ಟೈತೆ ಕವರ್. ಅವ್ರು ನಮಗೆ ಈಗ 4000 ಏನೋ ಕೊಟ್ಟಿದ್ದಾರೆ. ನಮ್ಮ ಹತ್ರ 7000 ಇದ್ದಿದ್ದು. ಈ ಜಿಮ್ನ ಪರ್ಚೇಸ್ ಮಾಡಿದ್ರಿಂದ ನಮಗೆ ಇವಾಗ ಇದು ಬರೀ 4000 ಇದೆ. ಯೂಸ್ ಕಂಪ್ಯೂಟರು ಯೂಸ್ ಮಾಡಿದೆ. ಬೈ ಟ್ಯೂ ಎಕ್ವಿಪ್ಮೆಂಟ್ಸ್ ಅಂತೆ. ಶಾಪ್ಗೆ ಹೋಗ್ಬಿಟ್ಟು ಇದನ್ನು ತಗೊಳ್ಳೋಣ. ಕನ್ಫರ್ಮ್. ಮತ್ತು ಟ್ರೆಂಡ್ ಮಿಲ್ ಒಂದು ತಗೊಳ್ಳೋಣ. ಟ್ರೆಂಡ್ ಮಿಲ್ ಒಂದೇ. 2 ಎಕ್ವಿಪ್ಮೆಂಟ್ ಆಯಿತು. ಈಗ ನಾವು ಇನ್ನೊಂದೇನು ತಗೋಬೇಕು? ಚೇಂಜಿಂಗ್ ಕ್ಯೂಬಿಸ್ ಅಂತೆ. ಚೇಂಜಿಂಗ್ ಕ್ಯೂಬ್ಸ್ ಇದೆ ಅಲ್ವಾ? 2 ತಗೊಳ್ಬೇಕಂತೆ. ಕನ್ಫರ್ಮ್. ಇನ್ವೆಂಟರಿ ಎಲ್ಲ ಹಾಕಬೇಕಂತೆ. ಪ್ಲೇಸ್ ಮಾಡೋಕ್ಕೆ ಎಲ್ಲಿ ಮಾಡೋಣ? ಇಲ್ಲಿ ಮಾಡಬೇಕಂತ ಕಣಪ್ಪ. ಇಲ್ಲ ಹಾಕಿದ್ವಿ ಇಲ್ಲಿ. ಇನ್ವೆಂಟ್ರಿಗೆ ಹೋಗ್ಬಿಟ್ಟು ಇದು ಫಸ್ಟ್ ಇರೋ 1 ನಿಮಿಷ ಇಲ್ಲಿ ಹೋಗ್ಬಿಟ್ಟು ಅದೇನೋ ಮಾಡು ಅಂತ ಹೇಳ್ತವ್ರೆ. ಇದರಲ್ಲಿ ಇಲ್ಲೊಂದು ಪ್ಲೇಸ್ ಮಾಡೋಣ. ಪಕ್ಕದ ರೂಮಲ್ಲಿ ಒಂದು ಪ್ಲೇಸ್ ಮಾಡೋಣ. ಇದಾಯಿತು. ಈಗ ಮತ್ತೆ ಇನ್ನೊಂದೇನು ತಗೊಳ್ಬೇಕು ನಾವು 2 ತಾನೇ ತಗೊಂಡಿದ್ದು ಎಕ್ವಿಪ್ಮೆಂಟು. ಡಂಬಲ್ ಸ್ಟ್ಯಾಂಡು ಎಲ್ಲ ಹಾಕೋಣ ಅಂದರೆ ಇಲ್ಲಿ ಹಾಕೋಣ. ಇಲ್ಲೆಲ್ಲ ಡಂಬಲ್ ಸ್ಟ್ಯಾಂಡ್ಗಳು ಇಲ್ಲಿಡೋಣ, ನೀಟಾಗಿರುತ್ತೆ. ಇಷ್ಟೇ ತಾನೇ. ನನ್ನ ಹತ್ರ ಇನ್ನು 1860 ರೂಪೀಸ್ ಇದೆ. ಹೈಯರ್ ಸ್ಟಾಫ್ 1400 ಬೇಡ. ಮೆಂಬರ್ಶಿಪ್ಪ, ಬಾಡಿ ಗಾರ್ಡ್ ಬೇರೆ ಇದ್ದಾರಾ? ನೈಸ್. ಆಯಿತು, ಒಬ್ಬ ಬಂದ ಕಸ್ಟಮರ್ ತಗೊಂಡ್ರ. ಆಯಿತು, ಎಲ್ಲ ನೀಟಾಗಿ ವರ್ಕೌಟ್ ಮಾಡಿ ಅಷ್ಟೇ.
ನಾನು ಆ್ಯಡ್ ಬೇಡ ಬಿಡಿ. ಬಂದ ಬಾಪ್ಪ ಬರ್ತಾ ಇದೆಯಾ ತಾನೆ ಇಲ್ಲಿ ಈಗ ಕೊಟ್ಟೆ. ಇನ್ನು ಇದನ್ನೆಲ್ಲ ತೆಗಿಬೇಕು. ಈಗ ನಾವು ಸ್ವಲ್ಪ ಎಕ್ವಿಪ್ಮೆಂಟ್ಸು ಬೈ ಮಾಡೋಣ. ಇನ್ನೊಂದು ಕನ್ಫರ್ಮ್ ಮಾಡಿ ಮತ್ತು ಯೋಗ ಮ್ಯಾಟು ಒಂದು ಮತ್ತು ಇದೊಂದು ತೊಗೊಂಡ್ಬಿಡೋಣ. ಇದೇ ತಾನೇ ಬೇಡ ಇದನ್ನೇ ಇನ್ನೊಂದು ತಗೊಳ್ಳೋಣ. ಓಕೆ ಇನ್ನೊಂದು 600 ಇದೆ. ಓಕೆ ಇದ್ರೆ ಸಾಕು. ಮಾಡಪ್ಪ ಚೆನ್ನಾಗಿ ಮಾಡ್ತಾಯಿದ್ಯಾ, ಮಾಡು. ಇದೆರಡಿದೆ ಅಲ್ವಾ ಪ್ಲೇಸ್ ಮಾಡೋಕ್ಕೆ. ಇಲ್ಲೊಂದು ನೀಟಾಗಿ ಎಲ್ಲ ನೀಟಾಗಿ ಒಂದು ಕಡೆ ಪ್ಲೇಸ್ ಮಾಡಬೇಕು. ಇನ್ನೊಂದೇನು ತಗೊಂಡೆ ನಾನು? ಇಷ್ಟೇನಾ ತಗೊಂಡಿದ್ದು ನಾನು? ಯೋಗ ಮ್ಯಾಟ್ ಅಂತ ತಗೊಂಡೆ. ಯೋಗ ಮ್ಯಾಟ್ನ ಇಲ್ಲಿ ಸೈಡಲ್ಲಿ ಇಲ್ಲೇ ಇಡೋಣ. ಒಂದೇ ಯೋಗ ಮ್ಯಾಟ್ ಇಷ್ಟೇ. ಮಾಡು ಅಣ್ಣ ಜಿಮ್ಮು ಮೈಕ್ ಅಂತೆ. ಮೈಕ್ ಏನದು? ಇನ್ನೊಬ್ಬ ಮೈಕ್ ಅಂತ ಇನ್ನೊಬ್ಬ ಬಂದ. ಲೋನೇನಾ? ಬರೀ ಲೋನೇ ತಗೋತಿದ್ದೀರಾ? ತಗೊಳ್ರೋ. ಯಾರೋ ಬಂದರು ಅಣ್ಣ. ಇವನಾರ ಸ್ಟ್ಯಾಂಡರ್ಡಾರ ತಗೋಬೇಕು. ಸ್ಟ್ಯಾಂಡರ್ಡ್ ತಗೊಳ್ಳೋ. ಆಯಿತಾ? ಲೋ ಇಷ್ಟೊಂದು ಒಳ್ಳೆ ಬಿಲಿಯನರ್ ಥರ ಕಾಣಿಸ್ತಾನೆ. ಒಳ್ಳೆ ಹೆಂಗೆ ಬಂದವನೆ, ಒಳ್ಳೆ ಸ್ವಲ್ಪನಾರ ರಿಚ್ ಇದ್ದಂಗೆ ಅವನೇ. ಗಾಯ್ಸ್ ಏನು ಹಿಡ್ಕೊಂಡು ಹೋಗ್ತಾನೆ? ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡು. ಏನೋ ಹಿಡ್ಕೊಂಡಿದ್ಯಾ ನೀನು? ನೀನೇನು ಕೀವ ಬಟ್ಟೆನೆಲ್ಲ ಇಲ್ಲೇ ಹಸ್ಬಿಟ್ಟು ಹೋಗೋರೆ. ಮೇಡಮ್ ಬಂದರು. ಮೇಡಮ್ ನೀವಾರ ಸ್ಟ್ಯಾಂಡರ್ಡ್ ತಗೊಳ್ಳಿ. ಬರೀ ಲೋನೇ ತಗೊಳ್ತಾಯಿದ್ರು. ಇದೇನು ಮಗುಕ್ಕೇನೋ ಮೆತ್ಕೊಂಡು ಬಂದ್ಬಿಟ್ಟವ್ರು ಮೇಡಮ್. ಜಿಮ್ ಸಿಮ್ಯುಲೇಟರ್. ಅಣ್ಣ ಬಂದ. ಎಲ್ಲನಾರ ಗಲೀಜು ಮಾಡಿದ್ದೀರ ತಾನೆ? ಮಾಡಿಲ್ಲ. ಈಗ ಲಾಕರ್ ಏನಾರು ಇಡೋಣ. ನೀನು ಸ್ಟ್ಯಾಂಡರ್ಡ್ ತಗೊಳ್ಳೋ. ಬಾಡಿ ಬಿಲ್ಡರ್ ಇದ್ದಂಗಿದೆಯಾ? ಓಹೋ ಅಣ್ಣ ಬಾಡಿ ಬಿಲ್ಡರು. ಏನಾರ ಬೈ ಮಾಡ್ತೀನಿ ಈಗ. ಏನು ಬೈ ಮಾಡಲಿ? ಲಾಕರ್ ರೂಮಲ್ಲಿ ಇದೆರಡು ಬೈ ಮಾಡ್ತೀನಿ ಸಾಕು. ಬರೀ $200 ಇದೆ ಅಷ್ಟೇ. ಇದೇನು ಈ ಥರ ಗಲೀಜು ಮಾಡಿದರೆ ಎಲ್ಲರೂ ಬರ್ತಾರೆ ಕಸ್ಟಮರ್ಸ್. ಎಲ್ಲ ನೀಟಾಗಿ ತೆಗಿಬೇಕು. ಇಲ್ಲೇನಾರ ಚೆಲ್ಲಿದ್ರೆ ಹೆಂಗೆ? ಚೆಲ್ಲೋರಲ್ಲ ಇಲ್ಲಿ. ಇಲ್ಲೊಂದು ಕಸ್ಟಮರ್ ಬಂದವ್ರೆ. ಯಾರಪ್ಪ ನೀನು? ಹಿಂಗಿದ್ದೀಯ ಅವಳೆ? ಬರ್ತಾರೆ ಜಾಸ್ತಿ ಜನ. ನನಗೊಂದು ಚೆನ್ನಾಗಿ ನಡೀತೈತೆ ನನ್ನದು. ಫಿಲ್ ಆಗ್ಬಿಟ್ಟೈತೆ ಡಸ್ಟ್ಬಿನ್ನು. ಪ್ಲೇಸ್ ಮಾಡಿ. ಇದೇನಿಷ್ಟು ಬರ್ತಾರೆ. ಕಸಾನೆ ಹಿಡ್ಕೊಂಬಂದ್ಬಿಟ್ಟಿದ್ದೀನಿ ನಾನು. ಅಪ್ಪ ಸ್ವಲ್ಪ ಫ್ರೆಶ್ನರ್ ಹೊಡಿಬೇಕಿನ್ನ.
ಜಾಸ್ತಿ ಆಯ್ತೈತೆ ಕೆಲಸ, ಫಾಸ್ಟಾಗಿ ಆಯ್ತೈತೆ ಕೆಲಸ. ನಾನು ಇನ್ನೂ ಈ ರೂಮ್ಗಿನ್ನ ಲಾಕರ್ ಹಾಕಿಲ್ಲ. ಹಾಕು. ಆಯಿತು. ಕಸ್ಟಮರ್ಸ್ ಬರ್ತಾವ್ರೆ. ಏನಪ್ಪ ನೀನು ಬ್ಯಾಕ್ ಸೈಡೆಲ್ಲ ಟ್ಯಾಟೂ ಹಾಕ್ಸ್ಕೊಂಬಿಟ್ಟಿದ್ಯಾ? ಓಡ್ಕೊಂಬಿಟ್ಟಿದ್ಯಾ ಬರೀ ಬಿಟ್ಟರೆ? ಇನ್ನೊಂದು 6 XP ಫಿಲ್ ಆಗ್ಬಿಟ್ರೆ ನಮ್ಮದು ಆಯಿತು ಅಂತಾನೆ. ಸ್ವಲ್ಪ ಫ್ರೆಶ್ನರ್ ಹೊಡಿತೀನಿ. ಅಯ್ಯೋ, ಆ ಬಾಟಲ್ ಇಟ್ಟಾಯಿತು. ಎಲ್ಲರೂ ಲೋನೇ ತಗೊಳ್ತವ್ರೆ. 100 ಆಯಿತು. ನಮಗೆ ಲೆವೆಲ್ 2 ಯಾವಾಗ ಕೊಡೋದು? 100 ಪಾಸ್ ಆಗ್ಬೇಕು ಅಂದ್ಕೊಳ್ತೀನಿ. 100 ಪಾಸ್ ಆದರೆ ಲೆವೆಲ್ 2. ಬನ್ನಿ ಸಾರ್. ಆಯಿತಾ? ಇದೇನಾ ಯಾವಾಗ ನಮಗೆ ಲೆವೆಲ್ 2? ಲೆವೆಲ್ 2 ಯಾವಾಗ ನಮಗೆ ಗೊತ್ತಿಲ್ಲ. ಇದು ಮುರಿದಾಕ್ಬಿಟ್ಟವ್ರೆ. ಇಷ್ಟೊಂದು ಗಲೀಜು ಮಾಡಾಕ್ತವ್ರೆ. ನಾನು ಹೈಯರ್ಸ್ ಮಾಡೋಣ ಅಂದರೆ ನನ್ನ ಹತ್ರ ಜಾಸ್ತಿ ದುಡ್ಡು ಹೋಗ್ತಾಯಿಲ್ಲ. ಒಬ್ಬನ ಹೈಯರ್ ಮಾಡಬೇಕು, ಒಂದು ಹುಡುಗನ್ನ. ಅವ್ನು ಬರೀ ಕಾಲಲ್ಲಿ ಬಂದ, ಆದ್ರೂ ಈ ಮಾರ್ಕ್ ಹೆಂಗೆ ಬಂತು? ಎಷ್ಟು ಇದಾಗುತ್ತೆ ಅಂತ ನೋಡ್ಬೇಕು ನಾವೀಗ. ಲೆವೆಲ್ 2 ಯಾವಾಗ ಆಗೋದು ಅಂತ ನನಗೆ. ಇದೊಂದು 2 ಬೈ ಮಾಡ್ತೀನಿ. ಡೆಕೋರೇಷನ್ ಏನು ಬೇಡ ಈಗಲೇ, ಟೈಲ್ಸು ಬೇಡ. ಕ್ಲೀನರ್ನ ಹೈಯರ್ ಮಾಡಬೇಕು ಬೇಗ. $1000 ಸಮಥಿಂಗ್ ಏನೋ ಸ್ಟಾಫ್ನ ಹೈಯರ್ ಮಾಡೋಕ್ಕೆ. 1400. ಮಾತ್ರ $380 ಐತೆ. ಇದೇನು ಎಷ್ಟೊಂದು ಗಲೀಜು ಮಾಡಿರ್ತಾರೆ ಕಣಪ್ಪ. ಒಬ್ಬನೇ ಮಾಡೋಕ್ಕೆ ಕಷ್ಟ ಆಯ್ತದೆ. ನೀನಾರ ಸ್ಟ್ಯಾಂಡರ್ಡ್ ತಗೊಳ್ಳೋ. ಸ್ಟ್ಯಾಂಡರ್ಡ್ ಎಲ್ಲರೂ ಲೋನೇ ತಗೊಳ್ತಾರೆ. ನನಗೇನು ಇದು ತಗೊಳ್ಳಲ್ಲ, ಇಷ್ಟರಲ್ಲೇ ಇರಲಿ. 2 ಡಸ್ಟ್ಬಿನ್ ತಗೊಂಡಿದ್ದೀನಿ. ಇಲ್ಲ ಆಗ್ತೀರಪ್ಪ. ಬೇಸ್ ಮಾಡೋಕ್ಕೆ ಇಲ್ಲಿ ಮಾಡೋಕ್ಕಾಗಲ್ವ ಒಳಗಡೆ? ಎಲ್ಲಿ ಮಾಡಬೇಕು ನಾವು? ಇಲ್ಲಿ ಇಲ್ಲೊಂದು ಡಸ್ಟ್ಬಿನ್ ಆಯಿತು. ಇವಪ್ಪ ಕಸ್ಟಮರ್ ಒಂದೇ ನಿಮಿಷ ಬಂದೆ, ನಾನೇ ಎಲ್ಲ ನೋಡ್ಕೊತಾ ಇದ್ದೀನಿ. ಇನ್ನೇನು ಸ್ವಲ್ಪ ಕಾಯಕ್ಕೆ ಕೊಳ್ತೀಯಾ? ಇಲ್ಲೊಂದು ಹೇಳೋದು, ಯಾರು ಚೆಲ್ಬೇಡಿ ಅಂತ. ಆಗಲೇ ಚೆಲ್ಲೋರೆ. ವೆಯ್ಟ್ ಮಾಡಿ. ಕಸ್ಟಮರ್ಸ್ ವೆಯ್ಟ್ ಪ್ಲೀಸ್. ಎಲ್ಲನೂ ನಾನು ಒಬ್ಬನೇ ಮಾಡ್ತಾಯಿದ್ದೀನಿ. ಯಾರ ಹೆಲ್ಪರ ಮಾಡೋಕ್ಕಾಗುತ್ತಾ? ನೀವೆಲ್ಲ ಚಲ್ಬಿಟ್ಟು ಐತೆ ಹಚ್ತೀರಾ? ಏನಪ್ಪ ಲೋನಾ ನಿಮಗೆ ಸರ್? ಲೋನಾ ಓಕೆ. ಎಲ್ಲರೂ ಲೋನೇ ತಗೊಳ್ತಾ ಇದ್ದೀರಲ್ವ? ಹೈ, ಮತ್ತು ನಂದು ಇದೆಲ್ಲ ಹೆಂಗಾಗೋದು? ಒಬ್ಬರಾರ ಜಾಸ್ತಿ ಬೆಲೆ ಏನಕ್ಕೆ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಬಂತು ಇವಾಗ. ಲೆವೆಲ್ 2 ಆಯಿತು. ಈಗ ನಾನು ಏನು ಹೈಯರ್ ಮಾಡ್ಬೋದೇನೋ? ರಿಕ್ವೈರ್ಡ್ ಲೆವೆಲ್ 2 ಅಂತೆ. ಇನ್ನು ಬೆಳಗ್ಗೆನೇ ಇದೆಯಾ? ಇಲ್ಲಿ ಇದಕ್ಕೆ ಹೆಂಗೋಗೋದು?
ಬಾಕ್ಸಿಂಗ್ ಕ್ಲಬ್ ದಿಸ್ ಸೈಡ್ ಅಂತೆ. ದ ಬಾಕ್ಸಿಂಗ್ ಕ್ಲಬ್ಬು ತಗೊಳ್ಬೇಕಂದ್ರೆ 3000. ಹೈ, ನನ್ನ ಹತ್ರ 600 ಐತೆ ಹೊರತು 3000 ಇಲ್ಲ. ಮೊದಲು ಅದನ್ನು ಅನ್ಲಾಕ್ ಮಾಡ್ತೀನಿ ಇರಪ್ಪ. ಇದಕ್ಕೂ 3000. ವಾ, ಮತ್ತೆ ಹೆಂಗೋ ಮಾಡೋದು? ಜಿಮ್ಮ ಇದೇನಿದು? ಎಡಿಟ್ ಎಲ್ಲ ಮಾಡೋಕ್ಕೆ ಮತ್ತೆ ಇದೇ ಇರಲಿ.